ನಮಸ್ಕಾರ. DFI ಹೈ ಇದ್ದಾಗ ಏನು ಮಾಡಬೇಕು ಅಥವಾ ಆಲ್ಟರ್ಡ್ DFI ಇದ್ದಾಗ ಏನು ಮಾಡಬೇಕು ಅಂತ ಕ್ವಶನ್ ಇರುತ್ತೆ. ಅದಕ್ಕೆ ಗಮನವಿಟ್ಟು ಕೇಳ್ಕೊಳ್ಳಿ. ಪುರುಷರಿಗೆ ಕೆಲವು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಅಂದ್ರೇನು, ಯಾವಾಗ DFI ಹೈ ಇದ್ದಾಗ ಅವರ ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ, ಅದಕ್ಕೆ ಮಾತ್ರೆ ಕೊಡಬೇಕಾಗತ್ತೆ. ಮತ್ತು ಡೂಸ್ ಆ್ಯಂಡ್ ಡೋನ್ಸ್ ಅಂತಿರುತ್ತೆ. ಹೈ DFI ಬಂದಾಗ ಅವ್ರಿಗೆ ಮುಖ್ಯವಾಗಿ ಕೆಲವೊಂದು ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ. ಅಂದರೆ ಏನರ್ಥ, ಅವರು ಸ್ಮೋಕಿಂಗ್ ಇದ್ದರೆ ಸ್ಮೋಕಿಂಗ್ ಕ್ವಿಟ್ ಮಾಡಬೇಕಾಗತ್ತೆ, ಆಲ್ಕೋಹಾಲ್ ಕನ್ಸಂಪ್ಷನ್ ಇದ್ದರೆ ಆಲ್ಕೋಹಾಲ್ ಬಿಡಬೇಕಾಗತ್ತೆ, ಮತ್ತು ಯಾವುದೋ ಡ್ರಗ್ಸ್ ತೊಗೊಳ್ತಾ ಇದ್ದರೆ ಅದು ಡ್ರಗ್ಸ್ ಬಿಡಬೇಕಾಗತ್ತೆ. ಡೈಲಿ ದಿನನಿತ್ಯವಾಗಿ ವ್ಯಾಯಾಮ ಮತ್ತು ಸ್ವಲ್ಪ ವಾಕಿಂಗು, ವಿಶ್ರಾಂತಿನ ತೊಗೋಬೇಕಾಗುತ್ತೆ. ಅಂದರೆ ಸೌಂಡ್ ಸ್ಲೀಪ್ ಇರಬೇಕು, 8 hours ನಿದ್ದೆ ಮಾಡಬೇಕು. ಜಾಸ್ತಿ ಓವರ್ ಸ್ಟೇನು, ಡೇ ನೈಟ್ ಶಿಫ್ಟ್ ಮಾಡಬಾರ್ದು. ಇದರಿಂದ ಆ DFIಗೆ ತುಂಬ ಎಫೆಕ್ಟ್ ಆಗ್ತಾ ಇರುತ್ತೆ. ಮತ್ತು ಅದನ್ನು ಸಪ್ಲಿಮೆಂಟೇಷನ್ ಮಾತ್ರೆ ಕೊಡ್ತೀವಿ. ಅಂದರೆ ಕೆಲವೊಂದೆಲ್ಲ ಅಡಿಟಿವ್ ಡ್ರಗ್ಸ್ ಕೊಡ್ತೀವಿ, ಆ್ಯಂಟಿ ಆಕ್ಸಿಡೆಂಟ್ಸ್ ಕೊಡ್ತೀವಿ, ಜಿಂಕ್ ಕೊಡ್ತೀವಿ, ಸೆಲೆನಿಯಂ ಕೊಡ್ತೀವಿ, ಅಸ್ಟಜಾಂತಿನ್ ಕೊಡ್ತೀವಿ. ಅದಕ್ಕೆ ಕೆಲವೊಂದೆಲ್ಲ ಯುಬಿಕ್ಯುರಿನ್ ಅಂತ ಕೊಡ್ತೀವಿ. ಇದನ್ನು 2 ರಿಂದ 3 ತಿಂಗಳು ಅಥವಾ ಸಮ್ಟೈಮ್ಸ್ 4 ತಿಂಗಳವರೆಗೆ ಕೊಟ್ಟಾಗ DFI ಏನಾಗ್ತಂದರೆ ಬರ್ತಾ ಚೇಂಜ್ ಆಗ್ತಾ ಹೋಗುತ್ತೆ. ಯಾವುದೇ ರೀತಿ ನೋಡಿ, DFI ಹೈ ಇದ್ದಾಗ ಡೆಫಿನೆಟ್ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ಸೂಕ್ತವಾಗಿ ನೀವು ಇನ್ಸ್ಟ್ರಕ್ಷನ್ ಕೊಟ್ಟು ಫಾಲೋ ಮಾಡಿದ್ರೆ ಖಂಡಿತವಾಗಿ DFI ನಾರ್ಮಲ್ ಬರುತ್ತೆ. ಮತ್ತು ನಾವು ರಿಪೀಟ್ ಚೆಕ್ ಮಾಡ್ತೀವಿ. ಆಫ್ಟರ್ 2 or 3 months ಮಾಡಿದಾಗ DFI 50-60 ಇರೋದು 30 ಬರುತ್ತೆ, ಬಿಲೋ 25 ಬರುತ್ತೆ, 15 ಬರುತ್ತೆ. ಈ ರೀತಿ ಚೇಂಜಸ್ ಆಗೋದ್ರಿಂದ ನಿಮಗೆ ಸ್ವತಃ ನಿಮ್ಮ ಸ್ಪರ್ಮಿಂದನೇ ಮಕ್ಕಳು ಆಗಬೇಕಂತ ಕಾನ್ಫಿಡೆಂಟಾಗಿ ಹೇಳ್ತೀವಿ. ಮತ್ತು ಕೆಲವೊಂದೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಅಂದ್ರೇನು, ಅವರು ಲ್ಯಾಪ್ಟಾಪ್ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಕೆಲಸ ಮಾಡದೇ ಇರೋದು, ಮೊಬೈಲನ್ನು ಪಾಕೆಟ್ ಇಟ್ಕೊಳ್ಳದೇ ಇರೋದು, ಮತ್ತು ಜಾಸ್ತಿ ಹೀಟಾಗಿ ಅಂದರೆ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಅದನ್ನು ಅವಾಯ್ಡ್ ಮಾಡಬೇಕು. ಡ್ರೈವಿಂಗ್ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಅಂಡರ್ವೇರ್ ಲೂಸ್ ಇರಬೇಕು. ಆದಷ್ಟು ಮಟ್ಟಿಗೆ ತಂಪಾದ ಅಂದರೆ ಪದಾರ್ಥಗಳನ್ನು ತಿನ್ನೋದನ್ನು ಇಷ್ಟಪಡಬೇಕು. ಜಾಸ್ತಿ ಮಸಾಲೆ ಐಟಮ್ಸು, ಚಿಕನ್ನು, ಮಟನ್ ಎಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಈ ಎಲ್ಲ ಫುಡ್ಡಿಂದನೂ ಎಷ್ಟೊಂದು ಸರಿ ನಮ್ಮ DFIಲಿ ಆಲ್ಟ್ರೇಷನ್ ಆಗ್ತಾ ಇರುತ್ತೆ. ಸೊ ಇದನ್ನು ಮುಖ್ಯವಾಗಿ ತಿಳ್ಕೊಬೇಕು. ನೀವು ನಿಮ್ಮ ಹೆಲ್ತನ್ನು ಸರಿ ಇಟ್ಕೊಂಡ್ರೆ ನಿಮ್ಮ DFI ಆಟೋಮ್ಯಾಟಿಕ್ಕಾಗಿ ಕಡಿಮೆ ಆಗುತ್ತೆ. ಆ DFI DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಆಫ್ ಸ್ಪರ್ಮ್ಸ್ ಅನ್ನೋದು ತುಂಬ ಮುಖ್ಯವಾದ ಒಂದು ಅಣು ಅಂತ ಹೇಳ್ತೀವಿ. ಯಾಕೆಂದರೆ ನಿಮಗೆ ಮಗು ಬೇಕು, ಹೆಲ್ದಿ ಬೇಬಿ ಬೇಕು ಅಂದಾಗ ಇದನ್ನು ನಾವು ಪಾಲನೆ ಮಾಡಬೇಕಾಗತ್ತೆ. ಯಾವ ರೀತಿ ಅಂದರೆ, ಡಾಕ್ಟ್ರ್ ಹೇಗೆ ಹೇಳ್ತಾರೆ, ಮೆಡಿಸಿನ್ಸನ್ನು 2-3 ತಿಂಗಳು ತೊಗೊಳ್ಳೋದು, ಮತ್ತು ಲೈಫ್ ಸ್ಟೈಲ್ ಚೇಂಜ್ ಮಾಡೋದು, ಮತ್ತು ಫುಡ್ಡಲ್ಲಿ ಚೇಂಜ್ ಮಾಡೋದು. ಈ 3 ಖಂಡಿತವಾಗಿ ಪಾಲಿಸಿದರೆ ನಿಮ್ಮ DFI ನಾರ್ಮಲ್ ಆಗುತ್ತೆ. ನಿಮಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗುತ್ತೆ. ಯಾವುದೇ ರೀತಿಯ ಅಬ್ನಾರ್ಮಲ್ ಬೇಬೀಸ್ ಬರೋದಿಲ್ಲ, ಮತ್ತು ಡಿಫೆಕ್ಟಿವ್ ಬೇಬೀಸ್ ಇಲ್ಲ, ಮತ್ತು ರಿಸ್ಕ್ ಆಫ್ ಅಬಾರ್ಷನ್ಸ್ ತುಂಬ 0 ಆಗುತ್ತೆ.